ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಕಿನ್ ಕೇರ್ ರೂಟೀನ್ ಅಥವಾ ಒಂದು ಸ್ಕಿನ್ ಕೇರ್ ರೂಟೀನು ಎಷ್ಟು ಸಿಂಪಲ್ ಆಗಿರ್ಬೋದು ಅನ್ನೋದನ್ನು 10 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹರ್ಷಿತಾ ಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಎಳ್ನೀರು, ಕೂಂಬು, ವಾಟರ್ ಬಾಟಲ್ ಎಲ್ಲ ಏನಕ್ಕೆ ಇಟ್ಕೊಂಡಿರ್ಬೋದು ಅಂತ ನೀವು ಗೆಸ್ ಮಾಡ್ತಾ ಇರ್ಬೋದು. ಅದನ್ನು ನಾನು ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ಪೇ ಕ್ಲೆನ್ಸರ್, ಫೇಸ್ ವಾಶ್. ನಾನು ಯೂಸ್ ಮಾಡೋದು ಮಿನಿಮಲಿಸ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್. ಇದು ಆ್ಯಕ್ಚುಲಿ ಆಯ್ಲಿ ಪ್ರೋನ್ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ನೀವು ನೋಡ್ಬೋದು ಸ್ಯಾಲಿಸಿಲಿಕ್ ಆ್ಯಸಿಡ್ 2% ಇರುತ್ತೆ. ಇದು ಎಲ್ಲ ವೆಬ್ಸೈಟಲ್ಲೂ ನಿಮ್ಗೆ ಅವೈಲಬಲ್ ಇರುತ್ತೆ. ಇದ್ರ ಪ್ರೈಸ್ ಕೂಡ ನೀವಿಲ್ಲಿ ಚೆಕ್ ಮಾಡ್ಬೋದು. 299 ಸಮಥಿಂಗ್ ಇದೆ, 299, 300. ಇದು ನಿಮಗೆ ನೈಕಾ, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಒಂದು 10%, 5% ಇನ್ನೂ ಡಿಸ್ಕೌಂಟ್ ಆಗಿ ಸಿಗ್ಬೋದು. ಆ್ಯಂಡ್ ನಾನು ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದರ ಟೆಕ್ಸ್ಚರ್ ಬಂದುಬಿಟ್ಟು ತುಂಬ ಲಿಕ್ವಿಡಿ ಫಾರ್ಮಲ್ಲಿರುತ್ತೆ, ಜೆಲ್ ಫಾರ್ಮಲ್ಲಾಗಲಿ ಬೇರೆ ಥರ ಫಾರ್ಮಲ್ಲಿರಲ್ಲ. ಸೊ ಲಿಕ್ವಿಡಿ ಫಾರ್ಮಲ್ಲಿರುತ್ತೆ. ಆಯಿಲಿ ಆ್ಯಕ್ನಿ ಸ್ಕಿನ್ಗೆ ದಿಸ್ ಇಸ್ ಅ ಬೆಸ್ಟ್ ಕ್ಲೆನ್ಸರ್. ನೆಕ್ಸ್ಟ್ ಸ್ಟೆಪ್ಪು ಮಾಯ್ಶ್ಚರೈಸರ್. ಸ್ಕಿನ್ನನ್ನು ಹೈಡ್ರೇಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ನಾನು ಯೂಸ್ ಮಾಡೋದು ಅಕ್ವಾಲಾಜಿಯಾ ಇಲ್ಯುಮಿನೇಟ್ ಹೈಡ್ರಾ ಮಾಯ್ಶ್ಚರೈಸರ್. ನಾನು ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಫಾರ್ಮಲಿ ಜೆಲ್ ಫಾರ್ಮಲ್ಲಿರುತ್ತೆ. ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ನೀನು, ಅಷ್ಟು ಚೆನ್ನಾಗಿದೆ. ಒಂದು ಜೆಂಟಲ್ ಫೇಸ್ ವಾಶ್ ಆದಮೇಲೆ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಬೋದು. ನೀವು ಇದನ್ನು ನೋಡ್ಬೋದು, ಇದ್ರ ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು. ಇದ್ರ ಪ್ರೈಸ್ ಕೂಡ ನೀವು ಚೆಕ್ ಮಾಡ್ಬೋದು. 499 ಇದೆ, ಬಟ್ ಡಿಸ್ಕೌಂಟಲ್ಲಿ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಿಮಗೆ. ಅಕ್ವಾಲಾಜಿಯೋ ವೆಬ್ಸೈಟಲ್ಲೇ ಡೈರೆಕ್ಟಾಗಿ ಬುಕ್ ಮಾಡ್ಬೋದು, ಅಥವಾ ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಈ ಥರ ಎಲ್ಲ ಆ್ಯಪ್ಗಳಲ್ಲೂ ನೀವು ಬುಕ್ ಮಾಡ್ಬೋದು. ಈ ಮಾಯ್ಶ್ಚರೈಸರ್ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಇಯರ್ ಕಮ್ಸ್ ದ ಮೇನ್ ಸ್ಟೆಪ್, ಸನ್ಸ್ಕ್ರೀನ್. ನಾನು ಯೂಸ್ ಮಾಡೋದು ವಿಶ್ ಕೇರ್ ನಿಯಾಸಿನಮೈಡ್ ಆಯಿಲ್ ಬ್ಯಾಲೆನ್ಸ್ ಸನ್ಸ್ಕ್ರೀನ್. ಇದು ಫ್ಲೂಯಿಡ್ ಸನ್ಸ್ಕ್ರೀನ್ ಆಗಿರೋದು, SPF 50 ಇರುತ್ತೆ. ಇದು ಫ್ಲೂಯಿಡ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಥರ ವೈಟ್ ಕಾಸ್ಟ್ ಆಗಲಿ ಫೇಸ್ ಮೇಲೆ ಯಾವುದೂ ಉಳ್ಕೊಳ್ಳಲ್ಲ. ಇದು ಸಮಥಿಂಗ್ 499 ಏನೋ ಇರುತ್ತೆ. ವಿಶ್ ಕೇರ್ ವೆಬ್ಸೈಟಲ್ಲಿ ನೈಕಾದಲ್ಲೆಲ್ಲ ಬುಕ್ ಮಾಡ್ಕೋಬೋದು. ನಾನು ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಜೆಲ್ ಅಥವಾ ಕ್ರೀಮ್ ಈ ಥರ ಫಾರ್ಮಲ್ಲಿರಲ್ಲ, ಫ್ಲೂಯಿಡ್ ಆಗಿರುತ್ತೆ. ಸ್ಕಿನ್ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಲ್ಮೋಸ್ಟ್ ಎಲ್ಲ ಸನ್ಸ್ಕ್ರೀನಿಗೆ ಕಂಪೇರ್ ಮಾಡಿದ್ರೆ ವಿಶ್ ಕೇರ್ ಸನ್ಸ್ಕ್ರೀನ್ ಇಸ್ ಅ ಬೆಸ್ಟ್. ಇದು ಆಲ್ಮೋಸ್ಟ್ ಆಯಿಲಿ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ನನ್ನ ಹತ್ರ ಇದ್ರದ್ದು ಸ್ಮಾಲ್ ಸೈಜ್ ಸ್ಯಾಂಪಲ್ ಕೂಡ ಇದೆ. ಇದು ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ನಾವು ಬಲ್ಕಾಗಿ ಜಾಸ್ತಿ ಕ್ವಾಂಟಿಟಿಲಿ ನಾವು ಆರ್ಡರ್ ಮಾಡಿದಾಗ ಸ್ಯಾಂಪಲ್ ಅಂತ ನಮಗೆ ಇದು ಫ್ರೀಯಾಗಿ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪಿಗೆ ಇದು ಸೂಟ್ ಆಗುತ್ತಾ ಇಲ್ವಾ ಅನ್ನೋದ್ರೆ ಸ್ಯಾಂಪಲಲ್ಲಿ ನೀವು ನೋಡಿ ಟ್ರೈ ಮಾಡಿ ಆಮೇಲೆ ಬೇಕಾದರೆ ಇದನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೂ ಕೂಡ ಈ ಚಿಕ್ಕ ಸ್ಯಾಂಪಲ್ನ ಕ್ಯಾರಿ ಮಾಡ್ಬೋದು. ವಿಶ್ ಕೇರ್ ಸನ್ಸ್ಕ್ರೀನು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೆಕ್ಸ್ಟು ಕೆಮಿಸ್ಟ್ ಅಟ್ ಪ್ಲೇ ಬ್ರೈಟ್ನಿಂಗ್ ಬಾಡಿ ವಾಶ್. ಆ್ಯಕ್ಚುಲಿ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ನೀವು ನೋಡ್ಬೋದು. ವಿಟಮಿನ್ ಸಿ, ನಿಯಾಸಿನಮೈಡ್, ಗ್ಲೈಕಾಲಿಕ್ ಆ್ಯಸಿಡ್ ಇದೆಲ್ಲ ಆ್ಯಕ್ಚುಲಿ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ಬಾಡಿ ಟ್ಯಾನ್ನ ಕಮ್ಮಿ ಮಾಡೋಕ್ಕೆ ವರ್ಕ್ ಆಗುತ್ತೆ. ಸೊ ಇದು ಬ್ರೈಟ್ನಿಂಗ್ ಬಾಡಿ ವಾಶ್ ಅಂದರೆ ನಿಮ್ಮ ಬಾಡಿಲಿರೋ ಟ್ಯಾನನ್ನು ಡೇ ಬೈ ಡೇ ನೀವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಇದ್ರ ಪ್ರೈಸ್ ನೀವು ನೋಡ್ಬೋದು 349 ಅಲ್ಲಿ ಸಿಗುತ್ತೆ. ಡೈರೆಕ್ಷನ್ಸ್ ಟು ಯೂಸ್, ಹೇಗೆ ಯೂಸ್ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಕಂಪ್ಲೀಟಾಗಿ ಎಲ್ಲನೂ ಕೊಟ್ಟಿರ್ತಾರೆ. ಎಲ್ಲದನ್ನು ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುತ್ತಾ ಅನ್ನೋದನ್ನು ನೋಡಿ ಕೂಡ ನೀವು ತೊಗೋಬೋದು. ನೀವೇನು ಡೈಲಿ ಬೇಸಿಸಲ್ಲಿ ಸೋಪ್ ಯೂಸ್ ಮಾಡ್ತಿರ್ತೀರಲ್ಲ, ಅದ್ರ ರೀಪ್ಲೇಸ್ಮೆಂಟ್ ಆಗಿ ಇದು ಕೆಮಿಸ್ಟ್ ಅಟ್ ಪ್ಲೇ ಬಾಡಿ ವಾಷಸ್ನ ನೀವು ಯೂಸ್ ಮಾಡ್ಬೋದು. ಇದ್ರ ಟಾಪಲ್ಲಿ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಫ್ಲೂಯಿಡ್ ಫಾರ್ಮಲ್ಲಿ, ಲಿಕ್ವಿಡ್ ಫಾರ್ಮಲ್ಲಿ ನಿಮಗೆ ಬಾಡಿ ವಾಶ್ ಬರುತ್ತೆ. ಬಾಡಿ ಟ್ಯಾನಿಂದ ನೀವೇನಾದರೂ ಸಫರ್ ಆಗ್ತಾಯಿದ್ರೆ ಈ ಬಾಡಿ ವಾಶ್ ನಿಮಗೆ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ, ಬಟ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಕಮ್ಸ್ ಬಾಡಿ ಲೋಷನ್. ನಾವು ಒಂದು ಒಳ್ಳೆ ಬಾಡಿ ವಾಶ್ನ ಯೂಸ್ ಮಾಡಿದ್ಮೇಲೆ, ಎಕ್ಸ್ಪೆಷಲಿ ಈ ಥರ ಬಾಡಿ ವಾಷಸ್ನ ಯೂಸ್ ಮಾಡಿದ್ಮೇಲೆ ನಮ್ಮ ಬಾಡಿ ಎಕ್ಸ್ಪೋಲೇಟ್ ಆಗಿರುತ್ತೆ. ಸೊ ಒಂದು ಸನ್ಸ್ಕ್ರೀನ್ ಬಾಡಿ ಲೋಷನ್, ನಾರ್ಮಲ್ ಬಾಡಿ ಲೋಷನ್ಗಿಂತ ಸನ್ಸ್ಕ್ರೀನ್ ಬಾಡಿ ಲೋಷನ್ನ ಯೂಸ್ ಮಾಡೋದ್ರಿಂದ ನಾವು ಆಲ್ರೆಡಿ ಎಕ್ಸ್ಪೋಲೇಟ್ ಆಗಿರೋ ಸ್ಕಿನ್ನನ್ನು ನಾವು ಪ್ರೊಟೆಕ್ಟ್. ಇದೇ ಸೇಮ್ ವಿಶ್ ಕೇರ್ ಬ್ರ್ಯಾಂಡಿಂದು ಬಾಡಿ ಲೋಷನ್ ಆಗಿರುತ್ತೆ. ಇದು ಸನ್ಸ್ಕ್ರೀನ್ ಬಾಡಿ ಲೋಷನ್ ಆಗಿರುತ್ತೆ, ನಾರ್ಮಲ್ ಬಾಡಿ ಲೋಷನ್ ಅಲ್ಲ. ಇದ್ರ ಪ್ರೈಸ್ ಕೂಡ ನೀವು ಚೆಕ್ ಮಾಡೋದು 500 ಒಳಗಡೆ ಇರುತ್ತೆ. ಸನ್ಸ್ಕ್ರೀನು ಬರೀ ಫೇಸಿಗಲ್ಲ, ನಮ್ಮ ಬಾಡಿಗೂ ಕೂಡ ನಾವು ಸನ್ಸ್ಕ್ರೀನ್ ಹಚ್ಚಬೇಕು ಟು ಗೆಟ್ ಪ್ರೊಟೆಕ್ಟೆಡ್ ಫ್ರಮ್ ಸನ್. ಆ್ಯಂಡ್ ಇದನ್ನು ನಾನು ಬೇಕಾದರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಲೋಷನ್, ನಾರ್ಮಲ್ ನೀವು ಬೇರೆ ಯಾವ ವ್ಯಾಸ್ಲಿನ್ ಅಥವಾ ಬಾಡಿ ಲೋಷನ್ ಏನು ಯೂಸ್ ಮಾಡ್ತೀರೋ ಅದೇ ಥರ ಇರುತ್ತೆ, ಬಟ್ ಅದೆಲ್ಲದಕ್ಕಿಂತ ಇದು ತುಂಬ ಫಾರ್ ಬೆಟರ್ ಆಗಿರುತ್ತೆ. ಸ್ಕಿನ್ನನ್ನು ಎಕ್ಸ್ಪೋಲೇಟ್ ಮಾಡಾದಮೇಲೆ ಸನ್ಸ್ಕ್ರೀನ್ ಬಾಡಿ ಲೋಷನ್ ಹಚ್ಚೋದು ತುಂಬಾ
ಇಲ್ಲಾಂದರೆ ನೀವು ಫಾರ್ಮಸಿ ಪ್ರಾಡಕ್ಟ್, ಮೆಡಿಕಲ್ ಪ್ರಾಡಕ್ಟಿಗೆ ಹೋಗ್ತೀರಾ, ಅದನ್ನು ಬಾಡಿ ಟ್ಯಾನ್ನ ಕಮ್ಮಿ ಮಾಡೋದಕ್ಕೆ, ಸನ್ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ ಬ್ಯಾನ್ ಪ್ರೋ ಲೋಷನ್ ಅಂತ ಸಿಗುತ್ತೆ. ಇದು ಎಲ್ಲ ಮೆಡಿಕಲಲ್ಲಿ ಸಿಗುತ್ತೆ. ಇದು ನನಗೆ ನನ್ನ ಡರ್ಮಟಾಲಜಿಸ್ಟ್ ರೆಫರ್ ಮಾಡಿರೋದು. ನಿಮಗೆ ಸನ್ ಬರ್ನ್ ಆಗಿದ್ದರೆ, ಟ್ಯಾನ್ ಆಗಿದ್ದರೆ ಒಂದು ಬಾಡಿ ವಾಶ್ ಆದಮೇಲೆ ನೀವು ಇದನ್ನು ಅಪ್ಲೈ ಮಾಡಲೇಬೇಕಾಗುತ್ತೆ. ಇದು ಕೂಡ 400-500 ಸಮಥಿಂಗ್ ಆ ರೇಂಜಲ್ಲೇ ಸಿಗುತ್ತೆ, ಸನ್ ಬ್ಯಾನ್ ಪ್ರೋ ಲೋಷನ್ನ. ಬಟ್ ಇದು ನಿಮಗೆ ಸ್ವಲ್ಪ ವೈಟ್ ಕಾಸ್ಟ್ ಉಳ್ಕೋಬೋದು, ಬಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ಶಾಂಪು. ಇದನ್ನು ಆರ್ಗನೈಲ್ ಆ್ಯಂಡ್ ಲ್ಯಾವೆಂಡರಿಂದ ಮಾಡಿರ್ತಾರೆ. ಇದು 400 ml ಬಾಟಲ್ ಆಗಿರುತ್ತೆ. ಕಾನ್ಸೆಪ್ಟೇ ಬಂದು ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ಆಲ್ಸೋ ಅಂತ. ಇದ್ರ ಪ್ರೈಸ್ ಕೂಡ ನೀವು ನೋಡ್ಬೋದು 658 ಇದೆ. ಆ್ಯಕ್ಚುಲಿ ಇದು 400 ml ಬಾಟ್ಲ್ ಆಗಿರೋದ್ರಿಂದ ಜಾಸ್ತಿ ಇದೆ. 200 ml ಬಾಟಲ್ ಕೂಡ ಇದೆ. ನಾನು ಫಸ್ಟು 200 ml ಬಾಟಲ್ ಯೂಸ್ ಮಾಡಿ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿ ನೋಡಿ ಆಲ್ಮೋಸ್ಟ್ ಖಾಲಿಯಾಗಿದೆ. ಆಗಿರೋದ್ರಿಂದ ನಾನು 400 ml ಬಾಟಲ್ನ ತರಿಸ್ಕೊಂಡಿದ್ದೀನಿ. ನೀವು ಕೂಡ ಫಸ್ಟು 200 ml ಬಾಟಲ್ನ ತರಿಸಿ ಟ್ರೈ ಮಾಡಿ, ನಿಮಗೆ ವರ್ಕ್ ಆದರೆ ನೀವು ದೊಡ್ಡದನ್ನು ತೊಗೋಬೋದು. ಇದು ಆ್ಯಕ್ಚುಲಿ ವರ್ಕ್ ಆಗೋದು ಫ್ರಿಝಿ ಏರ್ಗೆ. ನಿಮಗೇನಾದರೂ ಫ್ರಿಝಿ ಏರ್, ಮುಂದೆ ಎಲ್ಲ ಪುಡಿ ಕೂದಲು ಅಂತಾರಲ್ಲ, ಆ ಥರ ಏರ್ ಕಂಡೀಷನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಬಿಕಾಸ್ ಇದು ಸಲ್ಫೇಟ್ ಫ್ರೀ ಶಾಂಪು ಆಗಿರುತ್ತೆ. ನಾವು ಯಾವುದೇ ಶಾಂಪೂನ ಸೆಲೆಕ್ಟ್ ಮಾಡಿದ್ರು ಅದು ಕೆಮಿಕಲ್ ಫ್ರೀ ಆ್ಯಂಡ್ ಸಲ್ಫೇಟ್ ಫ್ರೀ ಶಾಂಪು ಆಗಿರಬೇಕು. ಇದು ಕಂಪ್ಲೀಟ್ಲಿ ಸಲ್ಫೇಟ್ ಫ್ರೀ ಶಾಂಪು ಆಗಿರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎರಡಕ್ಕೂ ಬೇರೆ ಥರ ಕ್ಯಾಪ್ಸ್ ಬರುತ್ತೆ. ನಿಮಗೆ ವೀಕ್ಲಿ 2 to 3 ಟೈಮ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಏರ್ ಆಲ್ಮೋಸ್ಟ್ ಫ್ರಿಜ್ಜಿಂದ ಕಂಟ್ರೋಲ್ ಆಗ್ತಾ ಬರ್ತಾ ಇರುತ್ತೆ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ. ಯೂಸ್ ಮಾಡಿ ರಿಸಲ್ಟ್ನ ನೀವೇ ನೋಡಿ. ನೆಕ್ಸ್ಟ್ ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್. ಇದು 50+ SPF ಇರೋ ಲಿಪ್ ಬಾಮ್ ಆಗಿರುತ್ತೆ. ಲಿಪ್ ಬಾಂಬು ಕೂಡ ನಾವು SPF ಇರೋದನ್ನು ಚೂಸ್ ಮಾಡಬೇಕು. ಅದು ಕೂಡ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇದು 12 ಗ್ರಾಮ್ ಡಾಟ್ ಆ್ಯಂಡ್ ಕೀದು ಗ್ಲಾಸ್ ಲಿಪ್ ಬಾಮ್. ಚೆರಿ ಪಾಪ್ ನಾನು ಯೂಸ್ ಮಾಡ್ತಾ ಇರೋದು ಚೆರಿ. ಇದರಲ್ಲೂ ತುಂಬ ಥರ ಫ್ಲೇವರ್ಸ್ ಇರುತ್ತೆ. ನಿಮಗೆ ಯಾವುದು ಸೂಟ್ ಆಗುತ್ತೋ ನೀವು ಅದನ್ನು ತೊಗೋಬೋದು. ಇದ್ರ ಪ್ರೈಸ್ 250 ಇದೆ. ಲಿಪ್ಪು ಕೂಡ ಸಣ್ಣಗೆ ಎಕ್ಸ್ಪೋಸ್ ಆಗೋದ್ರಿಂದ SPF ಲಿಪ್ ಬಾಮ್ನ ಯೂಸ್ ಮಾಡಿದ್ರೆ ಸನ್ನಿಂದ ಪ್ರೊಟೆಕ್ಟ್ ಆಗುತ್ತೆ. ಇದು 12 ಗ್ರಾಮಲ್ಲಿ ಟ್ಯೂಬ್ ಫಾರ್ಮಲ್ಲಿ ಇರುತ್ತೆ. ನೀವು ನೋಡ್ಬೋದು. ಇದು ಚೆರಿ ಪಾಪ್ ಬಂದರೆ ಈ ಕಲರ್ ಬರುತ್ತೆ, ಈ ಶೇಡಲ್ಲಿರುತ್ತೆ. ನಿಮ್ಗೆ ಯಾವ ಶೇಡ್ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ತುಂಬ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ. SPF ಅನ್ನೋದು ಬೇರೆ ಬ್ರ್ಯಾಂಡ್ ಲಿಪ್ ಬಾಂಬಲ್ಲೂ ಇರುತ್ತೆ. ಬಟ್ ಡಾಟ್ ಆ್ಯಂಡ್ ಕೀ ಅನ್ನೋದು ನನಗೆ ವರ್ಕ್ ಆಗುತ್ತೆ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ವಿಶ್ ಕೇರು, ಈ ಬ್ರ್ಯಾಂಡಲ್ಲೂ ಕೂಡ ಲಿಪ್ ಬಾಮ್ ಬರುತ್ತೆ. ಅದು ಆ್ಯಕ್ಚುಲಿ ಇನ್ನೂ ಚಿಕ್ಕ ಇರುತ್ತೆ, ಬಟ್ ಅದು ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪಿಗ್ಮೆಂಟೆಡ್ ಲಿಪ್ಸ್ಗೆ ಈ ಥರ SPF ಇರೋ ಲಿಪ್ ಬಾಮ್ನ ಯೂಸ್ ಮಾಡೋದ್ರಿಂದ ಆ ಬ್ಲ್ಯಾಕ್ನೆಸ್ ಅನ್ನೋದು ಬೇಗ ಕಮ್ಮಿ ಆಗುತ್ತೆ. ಇದು ಬಂದು 39 0.025%ಅಲ್ಲಿರುತ್ತೆ. ಇದು ಬಂದು ಸ್ಕಿನ್ ಕೇರ್ ರೂಟೀನಲ್ಲಿ ಬರೋಲ್ಲ. ಇದು ನಿಮ್ಮ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿದರೆ ಮಾತ್ರ ತೊಗೋಬೇಕು. ಬಿಕಾಸ್ ಇದು ನಿಮ್ಮ ಸ್ಕಿನ್ನ ಕಂಪ್ಲೀಟಾಗಿ ಪೀಲ್ ಔಟ್ ಮಾಡುತ್ತೆ. ಇದು 30 ಗ್ರಾಮಲ್ಲಿ ಬರುತ್ತೆ. ಇದು ನಿಮಗೆ ಮೆಡಿಕಲ್ಲು, ಫಾರ್ಮಸಿ ಇಂಥ ಸೈಡ್ ಸಿಗುತ್ತೆ. ಆ್ಯಕ್ಚುಲಿ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಇರುತ್ತೆ. ಬಿಕಾಸ್ ಇದು ನಿಮ್ಮ ಸ್ಕಿನ್ನ ಕಂಪ್ಲೀಟಾಗಿ ಪೀಲ್ ಔಟ್ ಮಾಡುತ್ತೆ. ಇದು ಕ್ರೀಮ್ ಅಥವಾ ಆಯಿಂಟ್ಮೆಂಟ್ ಫಾರ್ಮಲ್ಲಿರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಸ್ಯಾಂಡ್ವಿಚ್ ಮೆಥಡನ್ನು ಯೂಸ್ ಮಾಡ್ಬೋದು. ಅಂದರೆ ಮಾಯ್ಶ್ಚರೈಸರ್, ಫಸ್ಟು ನೀವು ಮಾಯ್ಶ್ಚರೈಸರ್ನ ಫೇಸ್ ಕಂಪ್ಲೀಟಾಗಿ ಅಪ್ಲೈ ಮಾಡಿ, ಆಮೇಲೆ ರೆಟಿನಾಯ್ನ ಅಪ್ಲೈ ಮಾಡಿ, ತಿರ್ಗಾ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸಿರಮ್. ನನ್ನ ಹತ್ರ 2 ಸಿರಮ್ ಇದೆ. ಇದು ಬಂದುಬಿಟ್ಟು ನಿಯಾಸಿನಮೈಡ್ ಸಿರಮು, ಮಿನಿಮಲಿಸ್ಟ್ ಅವರ ಬ್ರ್ಯಾಂಡಿಂದ. ಆ್ಯಕ್ಚುಲಿ ಈ ಸಿರಮ್ನ ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಆದಮೇಲೆ ಸಿರಮ್ನ ಅಪ್ಲೈ ಮಾಡಿ ಆಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಬೋದು. ಇದನ್ನು 1 ಡ್ರಾಪ್ ಅಥವಾ 2 ಡ್ರಾಪ್ ತೊಗೊಂಡ್ರೆ ಸಾಕು, ಜಾಸ್ತಿ ಹಚ್ಚೋ ನೆಸೆಸಿಟಿ ಇರೋದಿಲ್ಲ. ಇದು ಕೂಡ 250 ಸಮಥಿಂಗ್ ರೇಂಜಲ್ಲಿ ಸಿಗುತ್ತೆ, ಮಿನಿಮಲಿಸ್ಟ್ ಅವ್ರದ್ದು. ಆಯಿಲಿ ಸ್ಕಿನ್ ಇರೋರಿಗೆ ಇದು ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು ನಾನು ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಇದು ಸ್ಯಾಂಪಲಲ್ಲಿ ಬಂದಿದ್ದು. ಇದು ಸ್ಯಾಲಿಸಿಲಿಕ್ ಆ್ಯಸಿಡ್, ನಿಯಾಸಿನಮೈಡ್ ಆ್ಯಸಿಡ್ ಎರಡು ಕಂಬೈನ್ ಆಗಿ ಇರೋವಂಥ ಸಿರಮು. ಸೊ ಆ್ಯಕ್ನಿ ಆಯಿಲಿ ಸ್ಕಿನ್ಗೆ ಬೆಸ್ಟ್ ಆಗಿರುತ್ತೆ ಈ ಸಿರಮ್. ನೆಕ್ಸ್ಟ್ ಬಂದು ವುಡನ್ ಕೋಮ್. ಇದು ಬೆಸ್ಟಲ್ಲಿ ಬೆಸ್ಟಾಗಿ ವರ್ಕ್ ಆಗುತ್ತೆ. ನೀವು ಪ್ಲಾಸ್ಟಿಕ್ ಕೋಮ್ನ ಯೂಸ್ ಮಾಡೋದ್ರಿಂದಲೇ ನಿಮ್ಮ ಕೂದಲು ರಫ್ ಆಗಿ ಫ್ರಿಝಿ ಆಗಿರುತ್ತೆ. ಸೊ ಈ ಥರ ಒಂದು ವುಡನ್ ಕೋಮ್ನ ಯೂಸ್ ಮಾಡೋದ್ರಿಂದ ಡೇ ಬೈ ಡೇ ಕೂದಲು ಸಾಫ್ಟ್ ಆಗ್ತಾ ಬರುತ್ತೆ. ಇದರಲ್ಲೂ ಕೂಡ ನೀವು ಪ್ಲಾಸ್ಟಿಕ್ ಕೋಮಲ್ಲಿ ಹೆಂಗಿರುತ್ತೋ ಸೇಮ್ ಅದೇ ಥರ 2 ಡಿವಿಷನ್ಸ್ ಇರುತ್ತೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ವುಡ್ಸ್ ಬರುತ್ತೆ. ಇದು ಬಂದುಬಿಟ್ಟು ನೀಮ್ ವುಡ್ಡಲ್ಲಿ ಮಾಡಿರುವಂಥದ್ದು, ಫ್ಯಾಬ್ ಸ್ಕಿನ್ ಅಂತ ಒಂದು ಬ್ರ್ಯಾಂಡಲ್ಲಿ.
ಇದು 200 ರೇಂಜಲ್ಲಿ ಸಿಗುತ್ತೆ. ಟ್ರಸ್ಟ್ ಮೀ ಗೈಸ್, ದಿಸ್ ಇಸ್ ದ ಬೆಸ್ಟ್. ಆ್ಯಂಡ್ ಮೇನ್ ಹೈಡ್ರೇಷನ್. ನಾವು ಮಿನಿಮಮ್ ಡೈಲಿ 3 ಲೀಟರ್ಸ್ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ನಾವು ಯಾವುದೇ ಸ್ಕಿನ್ ಕೇರ್ನ ಯೂಸ್ ಮಾಡಿ ಎಷ್ಟೇ ಸ್ಕಿನ್ನನ್ನು ಕೇರ್ ಮಾಡಿದ್ರೂ ವಾಟರ್ ಕೊಡೋಷ್ಟು ಹೈಡ್ರೇಷನ್ನ ಕೊಡೋದಿಲ್ಲ. ಸೊ ಮೇನ್ ನಾವು 3 ಲೀಟರ್ಸ್ ವಾಟರ್ನ ಕುಡಿಯೋದ್ರಿಂದ ನಮ್ಗೆ ಹೈಡ್ರೇಷನ್ ಸಿಗುತ್ತೆ. ಆ್ಯಂಡ್ ಟೆಂಡರ್ ಕೋಕೋನಟ್ ಎಳ್ನೀರನ್ನು ಕುಡಿಯೋದ್ರಿಂದ ಕೂಡ ನಮ್ಮ ಬಾಡಿಗೆ ತುಂಬ ಹೈಡ್ರೇಟ್ ಆಗಿರುತ್ತೆ. ಇಲ್ಲಿ ಏನು ಅಪ್ಲೈ ಮಾಡ್ತೀವಿ ಅನ್ನೋದಕ್ಕಿಂತ ಒಳಗಡೆ ಏನು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಸೊ ಹೈಡ್ರೇಟ್ ಆಗಿರೋದು ತುಂಬ ಮುಖ್ಯ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದು ನಾನು ಪರ್ಚೇಸ್ ಮಾಡಿರೋದಲ್ಲ, ಇದೆಲ್ಲ ಸ್ಯಾಂಪಲ್. ಇದು ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನ್, ಸೇಮ್ ವಿಶ್ ಕೇರ್ ಫ್ಲೂಯಿಡ್ ಸನ್ಸ್ಕ್ರೀನ್ ಹೆಂಗಿರೋದು ಅದೇ ಥರ ಇದು ಕೂಡ SPF 50 ಫ್ಲೂಯಿಡ್ ಸನ್ಸ್ಕ್ರೀನ್ ಆಗಿರುತ್ತೆ. ಇದೆಲ್ಲ ಸ್ಯಾಂಪಲ್ಸ್ ಆಗಿರುತ್ತೆ. ಸೊ ನೀವು ದೊಡ್ಡದನ್ನು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ನೀವು ಹೋಗಿಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಸ್ಯಾಂಪಲ್ನ ಕ್ಯಾರಿ ಮಾಡ್ಬೋದು. ಇದು ಕೂಡ ಮಾಯಿಶ್ಚರೈಸರ್ ಆಗಿರುತ್ತೆ. ಇದು ಫೇಸ್ ಮಾಯಿಶ್ಚರೈಸರ್, ಇದು ಸನ್ಸ್ಕ್ರೀನು, ಇದು ಕೂಡ ಮಿನಿಮಲಿಸ್ಟ್ ಅವ್ರ ಸನ್ಸ್ಕ್ರೀನ್. ಇದೆಲ್ಲ ಸ್ಯಾಂಪಲ್ಸು. ಇದೆಲ್ಲ ಬೆಸ್ಟ್ ಯೂಸ್ ಆಗೋದು ಅಂದರೆ ಟ್ರಾವೆಲ್ ಟೈಮಲ್ಲಿ. ಇದು ಕೂಡ ಡಾಟ್ ಆ್ಯಂಡ್ ಕೀ ಅವ್ರದ್ದು ಬಾಡಿ ಲೋಷನ್ ಆಗಿರುತ್ತೆ. ನೆಕ್ಸ್ಟು ಕೂಡ ಓಟ್ ಎಕ್ಸ್ಟ್ರಾಕ್ಟ್ ಜೆಂಟಲ್ ಕ್ಲೆನ್ಸರ್ ಮಿನಿಮಲಿಸ್ಟ್ದು ಸನ್ಸ್ಕ್ರೀನ್. ಇದೆಲ್ಲ ಒಂದು ಸೆಟ್ ಸ್ಕಿನ್ ಕೇರೇ ಆಗಿಬಿಡುತ್ತೆ. ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನು, ಫೇಸ್ ವಾಶು ಎಲ್ಲ ಒಂದು ಸೆಟ್ ಸ್ಕಿನ್ ಕೇರ್ ಥರ ನೀವೆಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೋಡಿ, ಈ ಥರ ದೊಡ್ಡ ಬಾಟಲ್ನ ಕ್ಯಾರಿ ಮಾಡೋದಕ್ಕಿಂತ ಅದರದ್ದೇ 3-5 ಡೇಸ್ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಈ ಸ್ಯಾಂಪಲ್ನ ಕ್ಯಾರಿ ಮಾಡ್ಬೋದು. ನೋಡಿ, ಈ ದಪ್ಪದ ಬಾಡಿ ವಾಶ್ನ ಕ್ಯಾರಿ ಮಾಡೋದಕ್ಕಿಂತ ಸಣ್ಣ ಬಾಡಿ ವಾಶ್ನ ಕ್ಯಾರಿ ಮಾಡ್ಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲರಿಗೂ ಇದು ಯೂಸ್ ಆಗಿದೆ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ.